ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇವತ್ತಿಂದ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತ ಒಕ್ಕೂಟ ಸರ್ಕಾರದ ಅಡಿಯಲ್ಲಿ ರೈಲ್ವೆ ಇಲಾಖೆ ಇದೆ. ಈ ರೈಲ್ವೆ ಇಲಾಖೆಯಲ್ಲಿ ಪ್ರಯಾಣಿಕರಿಗೆ ಕಿಲೋಮೀಟರ್ಗೆ 2 ಪೈಸೆನಂತೆ ಏರಿಕೆ ಮಾಡ್ತಾ ಇದ್ದಾರೆ. ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರವಾಗಿ ಖಂಡಿಸ್ತಾ ಇದೀವಿ. ವಿಚಾರಣ ಈ ಬೆಲೆ ಏರಿಕೆಯನ್ನ ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನಮ್ಮ ಕನ್ನಡ ದೇಶದಿಂದ ಭಾರತ ಒಕ್ಕೂಟ ಸರ್ಕಾರಕ್ಕೆ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ತೆರಿಗೆ ಬರ್ತಾ ಇದೆ. ಇಷ್ಟು ತೆರಿಗೆ ಬಂದ್ರೂ ನಿಮ್ಗೆ ಇಷ್ಟು ಕಂದಾಯ, ನಾವು ಸಮಸ್ತ ಕನ್ನಡ ಬಂದು ಇಷ್ಟು ತೆರಿಗೆ ಕಂದಾಯ ದುಡ್ಡು ಕಟ್ಟಿದ್ರು ಈ ಬೆಲೆ ಏರಿಕೆ ಅವಶ್ಯಕತೆ ಇತ್ತಾ ಒಕ್ಕೂಟದ ಪ್ರಧಾನಮಂತ್ರಿಗಳೇ? ಈಗಲೇ ಈ GST ಅಂತ ಒಂದು ಅವೈಜ್ಞಾನಿಕ ಒಂದು ತೆರಿಗೆ ಪದ್ಧತಿಯಿಂದ ಸಮಸ್ತ ಕನ್ನಡ ಬಂಧುಗಳು ಹಾಗೂ ಭಾರತ ಒಕ್ಕೂಟದಲ್ಲಿರುವ ಇತರ ದೇಶದ ಜನರು ಜರ್ಜರಿತ ಆಗೋಗ್ಬಿಟ್ಟಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಈ ಒಂದು ರೈಲ್ವೆ ಏನು ಉಗಿ ಬಂಡಿಗಳನ್ನ, ಈ ವಿದ್ಯುತ್ ಚಾಲಿತ ಬಂಡಿಗಳನ್ನೆಲ್ಲ ಉಪಯೋಗಿಸೋರೆಲ್ಲರೂ ಕಡು ಬಡವರು, ಸಾಮಾನ್ಯ ಜನರು, ಮಧ್ಯಮ ವರ್ಗದವರು ಅಷ್ಟೇ ಜನರು ಇರ್ತಾರೆ. ಶ್ರೀಮಂತರು ಯಾರು ಉಪಯೋಗಿಸಲ್ಲ. ಶ್ರೀಮಂತರಿಗೆ ಯಾರಿಗೂ ಇದ್ರ ಹೊರೆ ಬೀಳೋದಿಲ್ಲ. ಈ ಒಂದು ಬೆಲೆ ಏರಿಕೆ ಹೊರೆ ಶ್ರೀಮಂತರಿಗೆ ತಟ್ಟೋದಿಲ್ಲ. ಈ ಬೆಲೆ ಏರಿಕೆ ತಟ್ಟೋದೆ ಸಾಮಾನ್ಯ ಜನರಿಗೆ. ನಮ್ಮ ಕನ್ನಡ ದೇಶದಿಂದನೇ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ನಿಮ್ ಕಂದಾಯ ಕಟ್ತಿರ್ಬೇಕಾದ್ರೆ ತಮಿಳು ದೇಶ, ತೆಲುಗು ದೇಶ ಮತ್ತೆ ಇನ್ನಿತರ ದೇಶಗಳ ತೆರಿಗೆ ಕಟ್ತಿದ್ರು ರೈಲ್ವೆ ಪ್ರಯಾಣ ದರ ಏರಿಸುವ ಒಂದು ಅವಶ್ಯಕತೆ ಏನಿತ್ತು ಸನ್ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ? ಇದರಿಂದ ಸಮಸ್ತ ಕನ್ನಡ ಬಂಧುಗಳಿಗೂ ಒಳಗೊಂಡಂತೆ, ನಮ್ಮ ಕನ್ನಡಿಗರಿಗೂ ಒಳಗೊಂಡಂತೆ ಬೇರೆ ಭಾಷೆಯ ಜನರಿಗೂ ತುಂಬಾ ತೊಂದರೆ ಆಗ್ತಿದೆ. ನಿಮ್ಮನ್ನ ಅಲ್ಲಿ ಅಧಿಕಾರ ಕೊಟ್ಟು ನಮ್ಮ ಕನ್ನಡ ದೇಶದ ಜನ ಒಳಗೊಂಡಂತೆ ಇಡೀ ಭಾರತ ಒಕ್ಕೂಟದ ಜನ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಬೆಲೆ ಏರಿಕೆ ಮಾಡೋದಕ್ಕೆ, ಮತ್ತೊಂದು ಮಗುದಕ್ಕಲ್ಲ. ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ, ಜನರ ಪರವಾಗಿ, ಜನರ ಸಲುವಾಗಿ ಅಧಿಕಾರ ನಡೆಸಿ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿ ಅಂತ ಅಧಿಕಾರ ಕೊಟ್ಟಿರೋದು. ಈ ಕೂಡಲೇ ತಾವು ಎಚ್ಚೆತ್ತುಕೊಂಡು ಏನ್ ಆದೇಶ ಇವತ್ತಿನೇನೆ ಜಾರಿಗೆ ಆಗ್ತಾ ಇದೆ, ಬೆಲೆ ಏರಿಕೆ ಏನ್ ಜಾರಿಗೆ ಆಗ್ತಿದೆಯಲ್ಲ, ಈ ಕೂಡಲೇ ಎಚ್ಚೆತ್ತುಕೊಂಡು ಆ ಆದೇಶನ ಮರುಪರಿಶೀಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಹಾಗೂ ಇಡೀ ಭಾರತ ಒಕ್ಕೂಟದ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ನೀವೇನಾದ್ರು ಬೆಲೆ ಏರಿಕೆ ಏನಾದ್ರು ಇಳಿಸಿಲ್ಲ ಅಂದ್ರೆ, ತಡೀಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜನರೇ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ, ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.